Ogives. Today we'll see the graphical method in ogives. ಆಗೈವ್ ಕರ್ವ್ನ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಅಂತಾನು ಹೇಳ್ತೀವಿ. ಯಾಕಂದ್ರೆ ಇದು ಫ್ರೀಕ್ವೆನ್ಸೀಸ್ ಮೇಲೆ ಕ್ಯುಮುಲೇಟಿವ್ ಆ್ಯಡ್ ಮಾಡಿಕೊಂಡು ಅದನ್ನ ಒಂದು ಕರ್ವ್ ರೀತಿಲಿ ಗ್ರಾಫಲ್ಲಿ ತೋರಿಸ್ತೀವಿ. ಇದನ್ನ ಈ ಆಗೈವ್ ಕರ್ವ್ಸು ಆ್ಯಕ್ಚುಲಿ ಮೀಡಿಯನ್ಗೆ, ಕ್ವಾರ್ಟೈಲ್ಸ್ಗೆ, ಡಿಸೈಲ್ಸ್ಗೆ, ಪರ್ಸೆಂಟೈಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ಈಸ್ ಫಾರ್ ಕಂಪೇರಿಂಗ್ ದ ಸ್ಟ್ಯಾಟಿಸ್ಟಿಕಲ್ ಡೇಟಾ. Ogives is used for the purpose of comparing graphical data. Ogive curves is a graphical representation of cumulative frequency distribution. Cumulative frequency antandre, see for example, this is a frequency and this is a class interval, this is a frequency. Cumulative frequency andre 21 plus 19 plus 60 ಆತರ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ನಾವು ನೋಡಿ ಇಲ್ಲಿ 21, ಇಲ್ಲಿ plus 19 is 40, plus 60 is 100, plus 42 ಆತರ. We will be adding it and we will be coming out with the graph with the help of ಈ cumulative frequency ಇಂದ ಗ್ರಾಫ್ನ ಮಾಡ್ತೀವಿ. ಇದರಲ್ಲಿ ಎರಡು ಥರ ogives ಇದೆ, less than ogives and the more than ogives. What is less than ogives? In this less than ogive curves, the upper limit less than 20. So in this class interval ಏನಾಗಿದೆ, this is a upper limit, this is a lower limit, this is upper limit. Okay, ಈ ಕೇಸ್ ಬಂದಾಗ upper limit 30, lower limit 20 ಹಿಂಗೆ ಮುಂದುವರಿಯುತ್ತೆ. ಇಲ್ಲಿ ಲೆಸ್ ದ್ಯಾನ್ ಅಂತ ಬಂದಾಗ ಲೆಸ್ ದ್ಯಾನ್ 20, ದಿಸ್ ಕ್ಲಾಸ್ ಇಂಟರ್ವಲ್ ಇಸ್ 0 to 20 ಅಲ್ಲ. ಲೆಸ್ ದ್ಯಾನ್ ಅಂದಾಗ, ಲೆಸ್ ದ್ಯಾನ್ 20 ಅಂದಾಗ ದಟ್ ಕಮ್ಸ್ ಫ್ರಮ್ 0 to 20. Whereas in this class interval less than 30 ಅಂದಾಗ 20 to 30, less than here 40 ಅನ್ಬೇಕು, ಅವಾಗ 30 to 40. ಲೆಸ್ ದ್ಯಾನ್ ಅಂದ್ರೆ 40 ಗಿಂತ ಕಡಿಮೆ ಅಂದ್ರೆ 30 ಗಿಂತ ಜಾಸ್ತಿ. So whereas in more than ogive curve we have to have a lower limit, more than 0, ಇಲ್ಲಿ more than 20, ಇಲ್ಲಿ more than 30. So here more than 0 ಅಂದ್ರೆ 0 to 20. ನೆಕ್ಸ್ಟ್ ಏನು ಬರುತ್ತೆ, ಮೋರ್ ದ್ಯಾನ್ 20 ಬರುತ್ತಲ್ವಾ, ಹಾಗಾಗಿ 0 to 20 ತನಕ ಬರುತ್ತೆ. ಮೋರ್ ದ್ಯಾನ್ 20, ನೆಕ್ಸ್ಟ್ ಮೋರ್ ದ್ಯಾನ್ 30 ಬರುತ್ತಲ್ವಾ, ಹಾಗಾಗಿ ಅದು 20 to 30. ಸೊ ಇಟ್ ವಿಲ್ ಕಂಟಿನ್ಯೂ ಲೈಕ್ ದಟ್ ವಿತ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಲೆಟ್ ಅಸ್ ಸಿ ದ ಸೇಮ್ ಎಕ್ಸಾಂಪಲ್ and we'll find out and we'll plot the ogives in the graph. See here I have written the same problem. Solution, to find the value we have to convert the data into less than. First to less than ಅಥವಾ more than frequency distribution. Marks less than ನಾ ಹೇಳಿದೆ, less than ಬಂದಾಗ ಅಪ್ಪರ್ ಲಿಮಿಟ್ನ ಯೂಸ್ ಮಾಡಬೇಕು. ಲೆಸ್ ದ್ಯಾನ್ 20 ಅಂದರೆ ಇದು 20 ಗಿಂತ ಕಡಿಮೆ ಅಂದರೆ 0 ಇಂದ 20. ಲೆಸ್ ದ್ಯಾನ್ 30 ಗಿಂತ ಕಡಿಮೆ 20 to 30. ಲೆಸ್ ದ್ಯಾನ್ 40 30 to 40. less than 50 40 to 50. So you can write less than. ಆದರೆ ಇಲ್ಲಿ ಲಾಸ್ಟ್ ಒನ್ ಅಲ್ಲಿ ನಾವು ಲೆಸ್ ದ್ಯಾನ್ 80 ಹಾಕೊಂಡಿದ್ವಿ, ಅಪ್ಪರ್ ಲಿಮಿಟ್ 80 ಇದೆ ಅಲ್ವಾ, ಅಲ್ಲಿ ತನಕ ಹಾಕೊಂಡಿದ್ವಿ. ನಾವು ವಾಟ್ ವಿ ಹ್ಯಾವ್ ಟು ಡೂ, ದಿಸ್ ಫ್ರೀಕ್ವೆನ್ಸಿ ವಿ ಹ್ಯಾವ್ ಟು ಮೇಕ್ ಇಟ್ ಆಸ್ ಅ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಹೌ ವಿ ಹ್ಯಾವ್ ಟು ಡೂ, ಫಸ್ಟ್ ಒನ್ 21 plus 19, 21 plus 19, next 40 ಬರುತ್ತೆ, 40 plus next 60, 100, next 100 plus 42, 142. In the same way we have to do the cumulative frequency. Once we do the cumulative frequency 21, 40, 100, 142, 166, 184 and 201, then we can plot it in a graph. So ಇದನ್ನ ಗ್ರಾಫ್ ಅಲ್ಲಿ ನೀವು ಪ್ಲಾಟ್ ಮಾಡಿ, ನಾಟ್ ಲೈಕ್ ದಿಸ್. ಟೇಕ್ ಒನ್ ಗ್ರಾಫ್ ಶೀಟ್, ಅದರಲ್ಲಿ ನೀವು ಪ್ಲಾಟ್ ಮಾಡಬೇಕು, ಆಯ್ತಾ. ದೆನ್ ವಿ ಹ್ಯಾವ್ ಟು ರೈಟ್ ದ ಸ್ಕೇಲ್ ಹಿಯರ್. ಸ್ಕೇಲ್ ಯಾವಾಗಲೂ ರೈಟ್ ಹ್ಯಾಂಡ್ ಸೈಡ್ ಕಾರ್ನರಲ್ಲಿ ಇರಬೇಕು. ಎಕ್ಸ್ ಆಕ್ಸಿಸ್ ಏನು, ಮಾರ್ಕ್ಸ್. ಎಕ್ಸ್ ಆಕ್ಸಿಸ್ 1 centimeter 10 marks, and whereas y axis 1 centimeter is equal to 20 students. See number of students 0, 20, 40, 60, 80 ಹಾಗೆ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 201 ಇರೋದ್ರಿಂದ ಸೊ 200 to 220 ನಾನು ಪ್ಲಾಟ್ ಮಾಡ್ಕೊಂಡಿದ್ದೀನಿ. ದೆನ್ ಫಸ್ಟ್
For 20 it is 21. See here, we should not be making, it is 0 to 20 ಅಲ್ಲ, ಅಪ್ಪರ್ ಲಿಮಿಟಲ್ಲೇ ಪ್ಲಾಟ್ ಮಾಡ್ಬೇಕು ನಾವು. ಅಪ್ಪರ್ ಲಿಮಿಟಲ್ಲಿ ಪ್ಲಾಟ್ ಮಾಡ್ತಾ ಇದ್ವಿ. ಫಾರ್ 20ಗೆ 21. ನೆಕ್ಸ್ಟ್ ಇಟ್ ಈಸ್ 40, 30ಗೆ 40, 40ಗೆ 100, 50ಗೆ 142, 60ಗೆ 166, 70ಗೆ 184, then 80ಗೆ 201. ಒನ್ಸ್ ಇಟ್ ಈಸ್ ಡನ್, ಅದನ್ನು ಸ್ಕೇಲಲ್ಲಿ ನೀವು ಪ್ಲಾಟ್ ಮಾಡಬೇಡಿ, ಕೈಯಿಂದನೇ ನಿಧಾನವಾಗಿ ಹೀಗೆ ಕರ್ವ್ ಮಾಡಿ, ಆಯಿತಾ. ಸೊ ದಿಸ್ ಇಸ್ ಕಾಲ್ಡ್ ಅ ಲೆಸ್ ದ್ಯಾನ್ ಆಗೈ ಕರ್ವ್. ಇದನ್ನೇ ನಾವು, ಈ ಪ್ರಾಬ್ಲಮ್ನ ನಾವು ಮೋರ್ ದ್ಯಾನ್ ಆಗೈ ಕರ್ವ್ನ ಮಾಡಿದ್ದೀವಿ. ಸಿ ಹಿಯರ್, ಲೆಸ್ ದ್ಯಾನ್ 20 ಬಂತು, ದಿಸ್ ಇಸ್ ಅ ಅಪ್ಪರ್ ಲಿಮಿಟ್, ವೆರಾಸ್ ಹಿಯರ್ ಮೋರ್ ದ್ಯಾನ್ 0, ದಿಸ್ ಇಸ್ ಅ ಲೋಯರ್ ಲಿಮಿಟ್. ಸೊ ಲೋಯರ್ ಲಿಮಿಟ್ನ ನಾವು ಇಲ್ಲಿ ತೊಗೊಂಡಿದ್ದೀವಿ, ಮೋರ್ ದ್ಯಾನ್ 0. ನೆಕ್ಸ್ಟ್ದು ಏನು, ಲೋವರ್ ಲಿಮಿಟು 20 to 30ಯಲ್ಲಿ 20. ಹಾಗೆ ಎಲ್ಲದಕ್ಕೂ ನಾವು ಲೋವರ್ ಲಿಮಿಟ್ ತೊಗೋತೀವಿ. ಮೋರ್ ದ್ಯಾನ್ 20, ಮೋರ್ ದ್ಯಾನ್ 30, ಮೋರ್ ದ್ಯಾನ್ 40, ಮೋರ್ ದ್ಯಾನ್ 50, ಮೋರ್ ದ್ಯಾನ್ 60, ಮೋರ್ ದ್ಯಾನ್ 70. ಸಿ ದ ಲಾಸ್ಟ್ ಇಂಟರ್ವಲ್ 70 to 80. ದಿಸ್ ಇಸ್ ಅ ಲೋವರ್ ಲಿಮಿಟ್ 70. ಸೊ ಮೋರ್ ದ್ಯಾನ್ 70. ದೆನ್ ವಾಟ್ ವಿ ಹ್ಯಾವ್ ಟು ಡೂ, ಈ ಪ್ರಾಬ್ಲಮಲ್ಲಿ ಲೆಸ್ ದ್ಯಾನ್ ಅಲ್ಲಿ ಲೆಫ್ಟ್ ಸೈಡಿಂದ ನಾವು ಆ್ಯಡ್ ಮಾಡ್ಕೊಂಡು ಹೋದ್ವಿ, ಅದನ್ನು ನಾವು ವರ್ಟಿಕಲ್ ಹಾಕಿದ್ರೆ ಮೇಲ್ಗಡೆಯಿಂದ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ವೆರಾಸ್ ಇನ್ ಮೋರ್ ದ್ಯಾನ್ ಕೆಳಗಡೆಯಿಂದ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ, ಅಥವಾ ರೈಟ್ ಸೈಡಿಂದ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸಿ 17 + 18 + ಈ ಥರ ಹಿಂಗೆ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸಿ ಫಸ್ಟ್ ಲಾಸ್ಟಲ್ಲಿ 17 ಹಾಕಿದ್ವಿ, ಪ್ಲಸ್ 18 35, 35 + 24 59, 59 + 42 101, 101 + 60 161, 161 + 19 180, 180 + 21 201. See here also 201, here also 201. Now again we have to plot the more than augury curve in a graph ಅಲ್ಲಿ. ಪ್ಲೀಸ್ ಗ್ರಾಫ್ ಅಲ್ಲಿ ಮಾಡಿ. ಸ್ಕೇಲ್ ಬರೀಬೇಕು. ಸೇಮ್ ಎಕ್ಸ್ ಆಕ್ಸಿಸ್ 1 cm 10 marks, y ಆಕ್ಸಿಸ್ 1 cm 20 ಸ್ಟೂಡೆಂಟ್. ಸೇಮ್ ಹೇಗೆ ನಾವು ಲೆಸ್ ದ್ಯಾನ್ ಆಗುರಿ ಕರ್ವ್ ಅಲ್ಲಿ ಪ್ಲಾಟ್ನ ಇದು ಗ್ರಾಫ್ನ ಪ್ಲಾಟ್ ಮಾಡಿದ್ವಿ, ಮಾರ್ಕ್ಸ್ ನಂಬರ್ ಸೇಮ್ ಹಾಗೆ ಮಾಡಿಕೊಂಡು. ಆದರೆ ಸಿ ದಿಸ್, ಇಲ್ಲಿ ಫಸ್ಟು 0ಗೆ 201 ಬಂತು, 0ಗೆ ಇಲ್ಲಿ 201, 20ಗೆ 180, 30ಗೆ 161, 40ಗೆ 101, 50ಗೆ 59, 60ಗೆ 35, 70ಗೆ 17. ಮತ್ತೆ ಅದನ್ನು ನೀಟಾಗಿ ಒಂದು ಕರ್ವ್ ಹಾಕ್ತೀವಿ. ದಿಸ್ ಇಸ್ ಕಾಲ್ಡ್ ಮೋರ್ ದ್ಯಾನ್ ಆಗುರಿ ಕರ್ವ್. ಇದನ್ನ ಎರಡೂ ಸೇರಿ ಒಂದರಲ್ಲೇ ಮಾಡ್ಬೋದು. ಸೊ ಒಂದು ಹಿಂಗೆ ಬರುತ್ತೆ, ಒಂದು ಹಿಂಗೆ ಬರುತ್ತೆ. ಸೊ ವಿ ಕ್ಯಾನ್ ಡೂ ದಟ್ ಪ್ರೊವೈಡೆಡ್ ನಿಮಗೆ ಎಕ್ಸಾಮಲ್ಲಿ ಎರಡೂ ಕೇಳಿದ್ರೆ, ಎರಡೂ ಪ್ಲಾಟ್ ಮಾಡಿ ಅಂದಾಗ ಒಂದೇ ಗ್ರಾಫಲ್ಲಿ ಪ್ಲಾಟ್ ಮಾಡ್ಬೋದು, ನಾಟ್ ಅನ್ ಇಶ್ಯೂ. ಅಥವಾ ಬೇರೆ ಬೇರೆ ಗ್ರಾಫಲ್ಲಿ ನೀವು ಪ್ಲಾಟ್ ಮಾಡ್ತೀರ ಅಂದರೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. Let us take one more problem here. Draw two augurs and locate the median. So idu median ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, just we concentrate on two augurs. So this is the problem. Marks 20 to 40, 40 to 60, 60 to 80, 80 to 100, 100 to 120, 120 to 140, 140 to 160. Number of students, or we can call it as frequencies, 4, 6, 10, 16, 12, 7 and 3. See this, the solution what they have made, ಒಂದೇ ಒಂದು chart ಅಲ್ಲಿ they have come up with the two cumulative frequencies. See class interval ನ ಹಿಂಗೆ ಹಾಕೊಂಡ್ರು ವರ್ಟಿಕಲ್ ಆಗಿ, and what they have made, less than augury, ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಲೆಸ್ ದೆನ್ 40 ಇಲ್ಲಿ ಅಪ್ಪರ್ ಲಿಮಿಟ್ನ ಹಾಕೊಂಡು ಹೋದ್ರು ಎಲ್ಲದಕ್ಕೂ. ಪ್ಲಸ್ ಇದನ್ನ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ವಿ ಹ್ಯಾವ್ ಆಡೆಡ್. ಸೊ ಇಟ್ ಈಸ್ 4, 10, 4 + 6 is 10, 10 + 10 is 20, 20 + 16 36, 36 + 12 is 48, 48 + 7 is 55, 55 + 3 is 58. ಅದನ್ನೇ ಮೋರ್ ದನ್ ಇಲ್ಲೇ ಮಾಡಿಬಿಟ್ರು. ಮೋರ್ ದನ್ ಇದು ಲೋವರ್ ಲಿಮಿಟ್, ಇದು ಲೋವರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಮೋರ್ ದನ್ 20 ಸೇಮ್ ಹಾಗೆ ಹಾಕೊಂಡ್ರು. ಹಿಯರ್ ಫ್ರಮ್ ದ ಡೌನ್ ದೇ ಹ್ಯಾವ್ ಆಡೆಡ್ 3 + 7 10,
plus 12 22 plus 16 38 plus 10 48 plus 6 54 plus 4 is 58. See, okay, for this they have made only one graph sheet. ಗ್ರಾಫ್ ಅಲ್ಲಿ ಮಾಡಿದ್ದಾರೆ. ಸ್ಕೇಲ್ ಬರೀರಿ. ಸ್ಕೇಲ್ ಎಕ್ಸ್ ಆಕ್ಸಿಸ್ ಏನು, ಮಾರ್ಕ್ಸು 1 centimeter is equal to 20 marks. Y axis is equal to number of students. 1 centimeter is equal to 10 students. See here, for less than ನೋಡೋಣ. 40 ಇಂದ ಸ್ಟಾರ್ಟ್ ಆಗುತ್ತೆ. 40ಗೆ 4, 60ಗೆ 10, 80ಗೆ 20, for 100 36, 120 48, 140 it is 55, 160 it is, oh sorry, so 40, 4, 60, 10, 80, 20, 100, 36, 120, 55, 140, here 55, 160 it is 58. This is less than Auger curve. Okay, more than Auger curve ಹಿಂಗ್ ಬರುತ್ತೆ. ಇಲ್ಲಿ more than 20, 20ಗೆ ಬರುತ್ತೆ. 20ಗೆ 58, 40ಗೆ 54, 60ಗೆ 48, 80ಗೆ 38, 100ಗೆ 22, 120ಗೆ 10, 140ಗೆ 3. ಇಲ್ಲಿಗೆ ನಿಲ್ಲುತ್ತೆ. ಸೊ ಈ ಕರ್ವ್ ಹಿಂಗೆ ಬರುತ್ತೆ, ಈ ಕರ್ವ್ ಹಿಂಗೆ ಬರುತ್ತೆ. ಡೋಂಟ್ ವರಿ ಅಬೌಟ್ ದೀಸ್ 2 ಲೈನ್ಸ್. ಇದು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಲೆಟ್ ಅಸ್ ಸಿ ಓನ್ಲಿ ದಿಸ್ ಲೆಸ್ ದ್ಯಾನ್ Auger curve and this is more than Auger curve. Let us see one more problem. Here we have to make only less than Auger curve. 10 to 20, 20 to 30, 30 to 40, 40 to 50, 50 to 60. ಇದನ್ನ ವರ್ಟಿಕಲ್ ಅಲ್ಲಿ ಹಾಕೊಂಡಿದ್ವಿ. ಫ್ರೀಕ್ವೆನ್ಸಿ ಆಲ್ಸೋ ಆಸ್ ದಿಸ್ ಇಸ್ ಅ ಲೆಸ್ ದ್ಯಾನ್, ಬರೀ ಲೆಸ್ ದ್ಯಾನ್ ಹಾಕೊಂಡಿದ್ವಿ. ಲೆಸ್ ದ್ಯಾನ್ ಬಂದಾಗ ಅಪ್ಪರ್ ಲಿಮಿಟ್ ಮಾತ್ರ ಬರುತ್ತೆ. 20, 30, 40, 50, 60 ಲೆಸ್ ದ್ಯಾನ್. ಇದನ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಿದಾಗ ಇಲ್ಲಿಂದ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. 20 ಪ್ಲಸ್ 60 80 ಪ್ಲಸ್ 100 180 ಪ್ಲಸ್ 50 330 ಪ್ಲಸ್ 75 is 405. ಅದನ್ನ ಪ್ಲಾಟ್ ಮಾಡೋದು ಆಸ್ ವಿ ನೋ ಸ್ಕೇಲ್ ಯು ಹ್ಯಾವ್ ಟು ರೈಟ್. x-axis 1 centimeter, 10 size, y-axis 1 centimeter, 100 frequencies. First one for 20 it is 20, 20 ಗೆ 20, 30 ಗೆ 80, 40 ಗೆ 180, 40 ಗೆ it is here 180, 40 ಗೆ 180, 50 ಗೆ 330, 60 ಗೆ 405. See, it has come like this. Okay, ishtu matra. Don't worry about this. Let us see one more problem. Draw 2 augers from the following. 100 200 ಈ ತರ ಕೊಟ್ಟಿದ್ದಾರೆ. ಅದನ್ನ ನಾವು ವರ್ಟಿಕಲ್ ಅಲ್ಲಿ ಹಾಕೊಂಡಿದ್ವಿ. ಫ್ರೀಕ್ವೆನ್ಸಿನೂ ವರ್ಟಿಕಲ್ ಅಲ್ಲಿ ಹಾಕೊಂಡಿದ್ವಿ. ಸೊ ಲೆಸ್ ದ್ಯಾನ್ Auger curve ನ ಇದು ಅಪ್ಪರ್ ಲಿಮಿಟ್ ಹಾಕೊಂಡು ಹೋಗಿದ್ವಿ. ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮೇಲ್ಗಡೆಯಿಂದ ಕೆಳಗೆ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಮೋರ್ ದ್ಯಾನ್ Auger curve ಲೋವರ್ ಲಿಮಿಟ್ನ ಇಲ್ಲಿ ಬರ್ಕೋತೀವಿ. ಮೋರ್ ದ್ಯಾನ್ 100 ಮೋರ್ ದ್ಯಾನ್ 200 ಎಲ್ಲದಕ್ಕೂ. ಆಮೇಲೆ ಈ ಕೆಳಗಡೆಯಿಂದ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸಿ 120 ಇಲ್ಲಿ ಫಸ್ಟು ಪ್ಲಸ್ 100 220. ಸೊ ಹೀಗೆ ಕೆಳಗಡೆಯಿಂದ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೈಟ್ ದ ಸ್ಕೇಲ್ ಹಿಯರ್. ಸ್ಕೇಲ್ x-axis 1 centimeter is equal to 100, whereas y-axis 1 centimeter is also 100. ಫಸ್ಟು ಸ್ಕೇಲ್ ಬರಿಬೇಕು. ಆಮೇಲೆ ಮೇಲ್ಗಡೆ ಟೈಟಲ್ ಬರ್ದಾದ್ಮೇಲೆ ಲೆಸ್ ದ್ಯಾನ್ ಫಾರ್ 200 ದಿಸ್ ಮಚ್ 300. ಸೊ ಈ ಥರ ಒಂದು ಕರ್ವ್ ಹೋಗುತ್ತೆ. ಮೋರ್ ದ್ಯಾನ್ಗೆ 100 ಬರುತ್ತೆ. ಸೊ ಕರ್ವ್ ಕಮ್ಸ್ ಲೈಕ್ ದಿಸ್. ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಯು ಹ್ಯಾವ್ ಟು ಪ್ಲಾಟ್. ರೈಟ್ ಡೌನ್ ದ ಪ್ರಾಬ್ಲಮ್. ಪ್ಲೀಸ್ ಪ್ಲಾಟ್ ಇಟ್ ಇನ್ ಅ graph. And there is one more here, less than Auger curve. So they have given less than only. Direct ಕೊಟ್ಬಿಟ್ಟಿದ್ದಾರೆ less than wages and then number of workers. They have already given the less than value. This is a less than cumulative frequency and this is less than value. So no need to do the cumulative frequency once again. ಮತ್ತೆ add ಮಾಡೋದು ಬೇಕಿಲ್ಲ.
ಯಾಕೆಂದರೆ ಇಲ್ಲಿ ಲೆಸ್ ದ್ಯಾನ್ ವ್ಯಾಲ್ಯೂಸೇ ಕೊಟ್ಟಿದ್ದಾರೆ. ಅಂದರೆ ದಿಸ್ ಇಸ್ ಆಲ್ಸೋ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ 3, 8 ಎಲ್ಲ ಅಡಿಷನ್ ಆಗಿ ಹೋಗಿದೆ ನೋಡಿ. ಜಸ್ಟ್ ಯು ಹ್ಯಾವ್ ಟು ಪ್ಲಾಟ್ ಫಾರ್ 20, 3, 4, 40, 8, 60, 20 and 80 is 38 and 100 it is 52 and 120, 58, 140, 60. So the curve becomes like this. This is less than curve. Don't write all these things here in the graph. Don't write these lines. ಯಾವುದು ಲೈನ್ಸ್ ಇದನ್ನ ಮಾಡೋಕೆ ಹೋಗ್ಬೇಡಿ. ಜಸ್ಟ್ ಇದೊಂದು ಕರ್ವ್ ಮಾಡಿ. Hope you understood this Auger curve. Thank you.